ಅದು ತಿಪಟೂರು ಅಂಗಳ. ಇಷ್ಟು ದಿನ ನಾಗೇಶ್ ಎನ್ನುವ ಗಟ್ಟಿ ನಾಯಕನ ಹೆಗಲ ಮೇಲಿದ್ದ ಕಮಲದ ರಥ ಈಗ ಚಾಲಕ ನಿಲ್ಲದಂತಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಕಮಲ ಪಡೆಯನ್ನ ಮುನ್ನಡೆಸುವ ಆ ಕ್ಯಾಪ್ಟನ್ ಯಾರು ಎನ್ನುವ ಪ್ರಶ್ನೆಗೆ ಈಗ ಉತ್ತರ ಹುಡುಕುವ ಕೆಲಸ ಜೋರಾಗಿ ನಡೀತಾ ಇದೆ. ಬಿಎಸ್ವೈ ಆಪ್ತ ಲೋಕೇಶ್ವರ್ ಕಮಲ ಪಡೆಯ ಪ್ರಬಲ ಆಕಾಂಕ್ಷಿ. ತಿಪಟೂರು ಬಿಜೆಪಿಯ ಸಾರಥಿಗೆ ಕೇಳಿ ಬರುತ್ತಿರುವ ಹೆಸರುಗಳಲ್ಲಿ ಬಿಎಸ್ ಯಡಿಯೂರಪ್ಪನವರ ಆಪ್ತ ಲೋಕೇಶ್ವರ್ ಹೆಸರು ಕೂಡ ಸೇರಿದೆ. ಕೆಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸುತ್ತಾಡಿ ಇದೀಗ ಬಿಜೆಪಿ ಸೇರಲು ತುದಿಗಾಲಲ್ಲಿ ನಿಂತಿರುವ ಲೋಕೇಶ್ವರ್ ಇನ್ನು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗಿಲ್ಲ. ನಾಗೇಶ್ ಅವರ ಅಂತಿಮ ದರ್ಶನದ ವೇಳೆ ಜೊತೆಯಲ್ಲಿದ್ದರು. ಬಿಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಆಪ್ತರಾಗಿರುವ ಹಿನ್ನೆಲೆಯಲ್ಲಿ ಇವರಿಗೆ ಸಾರಥಿ ಪಟ್ಟ ಕಟ್ಟಬೇಕು ಎನ್ನುವುದು ಬೆಂಬಲಿಗರ ಗಟ್ಟಿ ವಾದ. ದಿವಂಗತ ನಾಗೇಶ್ ಅವರ ಪುತ್ರ ವಿಶ್ವದೀಪ್ ನಾಗೇಶ್ಗೆ ಅನುಕಂಪದ ಅಲೆ. ಇನ್ನು ಕಣದಲ್ಲಿರೋ ಎರಡನೇ ಹೆಸರು ದಿವಂಗತ ನಾಗೇಶ್ ಅವರ ಪುತ್ರ ವಿಶ್ವದೀಪ್ ನಾಗೇಶ್. ತಂದೆಯ ಜೊತೆಯಲ್ಲೇ ಇದ್ದು ರಾಜಕೀಯ ಪಟ್ಟುಗಳನ್ನ ಹತ್ತಿರದಿಂದ ಕಂಡಿರೋ ವಿಶ್ವದೀಪ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನೋದು ನಾಗೇಶ್ ಅಭಿಮಾನಿಗಳ ಬಲವಾದ ಬಯಕೆ. ಆದರೆ ವಿಶ್ವದೀಪ್ ಮೌನ ವಹಿಸಿದ್ದು ಕೌಂಟರ್ ಗೇಮ್ಗೆ ಕಾಯ್ತಾ ಇದ್ದಾರಾ ಅನ್ನುವ ಅನುಮಾನ ಇದೀಗ ಮೂಡಿದೆ. ಮಾಸ್ಟರ್ ಗೇಮ್ ಪ್ಲಾನ್ ಮಾಡ್ತಾರ ಫೈರ್ ಬ್ರ್ಯಾಂಡ್ ಜೆಸಿ ಮಾಧುಸ್ವಾಮಿ. ಈ ಇಬ್ಬರ ನಡುವೆ ಎಂಟ್ರಿ ಕೊಡ್ತಿರೋದು ಬಿಗ್ ವಿಕೆಟ್. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಲೋಕಸಭೆ ಟಿಕೆಟ್ ಸಿಗದೆ ಹೈಕಮಾಂಡ್ ಮೇಲೆ ಮುನಿಸಿಕೊಂಡಿರೋ ಮಾಧುಸ್ವಾಮಿಯನ್ನ ಶಮನಗೊಳಿಸಲು ತಿಪಟೂರಿನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಲೆಕ್ಕಾಚಾರ ನಡೀತಾ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಡಿಎಸ್ ಶಾಸಕರಿರೋದ್ರಿಂದ ತಿಪಟೂರೇ ಮಾಧುಸ್ವಾಮಿಗೆ ಸೇಫ್ ಗೇಮ್ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಮೂಲಕ ಪುತ್ರ ಅರುಣ್ನನ್ನ ಕಣಕ್ಕಿಳಿಸ್ತಾರ ವಿ ಸೋಮಣ್ಣ. ಇನ್ನೊಂದೆಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ಹೆಸರು ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಗುಬ್ಬಿಯಲ್ಲಿ ಟಿಕೆಟ್ ಕೈ ತಪ್ಪಿದ ಅರುಣ್ಗೆ ತಿಪಟೂರು ನೀಡೋ ಪ್ಲಾನ್ ನಡೀತಾ ಇದೆ. ಆದ್ರೆ ಮಾಧುಸ್ವಾಮಿ ಅಂಗಳಕ್ಕಿಳಿದರೆ ಅರುಣ್ ಸೋಮಣ್ಣ ಬ್ಯಾಕ್ ಸ್ಟೆಪ್ ಹಾಕ್ತಾರ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಆರ್ಎಸ್ಎಸ್ ಹಿನ್ನೆಲೆಯ ಡಾಕ್ಟರ್ ಶ್ರೀಧರ್ಗೆ ಹೊಡೆಯುತ್ತಾ ಜಾಕ್ಪಾಟ್. ಇವರ ಜೊತೆಯಲ್ಲೇ ಮತ್ತೊಂದು ಹೆಸರು ಕೇಳಿ ಬರುತ್ತಿರುವುದು ಕುಮಾರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀಧರ್. ಆರ್ಎಸ್ಎಸ್ ಹಿನ್ನೆಲೆಯಲ್ಲಿ ಬಂದಿರುವ ಶ್ರೀಧರ್ ಅವರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡುವುದರ ಮೂಲಕ ಹೆಸರು ಗಳಿಸಿದ್ದಾರೆ. ನಾನು ಕೂಡ ಬಿಜೆಪಿಯ ಮುಂದಿನ ಸಾರಥಿಯಾಗುವುದಕ್ಕೆ ಅರ್ಹ ವ್ಯಕ್ತಿ ಎನ್ನುವುದನ್ನು ಪರೋಕ್ಷವಾಗಿ ತೋರಿಸಿಕೊಳ್ತಿದ್ದಾರೆ. ಇನ್ನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದ ಅವರಿಗೆ ಬಿಜೆಪಿ ಕರೆದು ರೆಡ್ ಕಾರ್ಪೆಟ್ ಹಾಸಿ ಜವಾಬ್ದಾರಿ ನೀಡುತ್ತಾ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗುತ್ತಾರಾ ಎನ್ನುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅನುಕಂಪದ ಅಲೆಯೋ, ಬಿಎಸ್ವೈ ಆಪ್ತನ ಪ್ರಭಾವವೋ, ಮಾಜಿ ಸಚಿವ ಮಾಧುಸ್ವಾಮಿಯ ಮಾಸ್ಟರ್ ಪ್ಲಾನೋ ಅಥವಾ ಹೈಕಮಾಂಡ್ ನೀಡೋ ಸರ್ಪ್ರೈಸ್ ಅಸ್ತ್ರವೋ, ತಿಪಟೂರು ಕಮಲದ ಕೋಟೆಗೆ ಯಾರು ಸುಲ್ತಾನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ HR, ಪೊಲಿಟಿಕಲ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಈ ರೀತಿಯ ಎಲ್ಲ ಕಂಟೆಂಟ್ಗಳಿಗಾಗಿ ಪ್ರಗತಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ.